ಸರ್ಕಾರಿ ಅಧಿಕಾರಿಯು ತಾನು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಉಂಟಾಗುವ ಲೋಪದೋಷಗಳಿಗೆ ಆತನನ್ನು ಹೊಣೆಗಾರನನ್ನಾಗಿ ಮಾಡಬಹುದೇ? ಆತ ಹೊಣೆಗಾರನಾಗಿ ಆಗ್ತಾನೆ ಅನ್ನೋದಾದರೆ ಅಂಥ ಸಂದರ್ಭದಲ್ಲಿ ಆತನ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬಹುದಾ? ಆ ರೀತಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡೋಂಥ ಸಂದರ್ಭದಲ್ಲಿ ಆ ಸರ್ಕಾರಿ ಅಧಿಕಾರಿಗೆ ಇರುವ ರಕ್ಷಣೆ ಆದರೂ ಏನು? ಆ ರಕ್ಷಣೆಯನ್ನು ಯಾವ ಕಾಯ್ದೆಯಲ್ಲಿ ನೀಡಲಾಗಿದೆ? ಈಗ ಹೊಸದಾಗಿ ಬಂದಿರುವ BNSS ಕಾಯ್ದೆ ಏನಿದೆ, ಇದರಲ್ಲಿ ಆತನಿಗೆ ರಕ್ಷಣೆಯನ್ನು ಯಾವ ರೀತಿ ನೀಡಲಾಗಿದೆ? ಒಂದು ವೇಳೆ ಪರ್ಮಿಷನನ್ನು ಕೇಳಿ ಮೇಲಧಿಕಾರಿಗೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಆತ ಪರ್ಮಿಷನ್ನ ಕೊಡದೇ ಇದ್ದರೆ ಅರ್ಜಿ ಸಲ್ಲಿಸಿದಂಥವರು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ವಿತ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಜೊತೆಗೆ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮೊದಲನೇದಾಗಿ, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯು ತಾನು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ತನ್ನ ಗಮನಕ್ಕೆ ಬಾರದೆ ತಾನು ಬೇಕು ಅಂತಲೇ ತಪ್ಪು ಅಥವಾ ಲೋಪವನ್ನು ಎಸಗದೆ ಮಾಡಿದ್ದಂಥ ತಪ್ಪು ಅಥವಾ ಲೋಪಗಳಿಗೆ ಆತ ಹೊಣೆಗಾರನಾಗಿ ಇರೋದಿಲ್ಲ. ಏಕೆಂದರೆ ಆತ ಆ ಒಂದು ತಪ್ಪನ್ನು ಅಥವಾ ಆ ಒಂದು ಲೋಪವನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಆತನ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಆತ ತಪ್ಪನ್ನೇ ಮಾಡಿದ್ದಾನೆ, ಉದ್ದೇಶಪೂರ್ವಕವಾಗಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಕರ್ತವ್ಯ ಲೋಪವನ್ನು ಎಸಗಿದ್ದಾನೆ ಅಂತ ಕಂಡು ಬಂದರೆ ಅಂಥ ಸಂದರ್ಭದಲ್ಲಿ ದಾಖಲಾತಿಗಳ ಒಂದಿಗೆ ಮೇಲಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆಗ ಆತನ ಮೇಲಧಿಕಾರಿ ಅದನ್ನು ಪರಿಶೀಲನೆಯನ್ನು ಮಾಡಿ ಅದರ ತಪ್ಪು ಎಸಗಿದ್ದಾನೆ ಅಂತ ಕಂಡು ಬಂದ ಸಂದರ್ಭದಲ್ಲಿ ಆತನ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಹೂಡೋದಕ್ಕೆ ಅನುಮತಿಯನ್ನು ನೀಡ್ಬೋದು, ಅಥವಾ ಮೇಲಧಿಕಾರಿಯೇ ಪ್ರಕರಣ ಒಂದು ದೂರನ್ನು ನೀಡ್ಬೋದಾಗಿರುತ್ತೆ. ಒಂದು ವೇಳೆ ಈ ರಕ್ಷಣೆ ಏನಿದೆ ಅಂದರೆ ಇದನ್ನು ಏನಕ್ಕೆ ಕೊಡಲಾಗಿದೆ ಅಂದರೆ, ಉದ್ದೇಶಪೂರ್ವಕವಾಗಿ ಯಾವುದೇ ಒಬ್ಬ ಅಧಿಕಾರಿಯನ್ನು ಯಾರೇ ವ್ಯಕ್ತಿಗಳು, ಸಾರ್ವಜನಿಕರು ಟಾರ್ಗೆಟನ್ನು ಮಾಡಿ ಆತ ಮಾಡುವ ಪ್ರತಿ ಹೆಜ್ಜೆಗೂ ತಪ್ಪು ಅಂತೇಳಿ ಆತನ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳನ್ನೇ ಹೂಡ್ತಾ ಹೋದರೆ ಆತ ಜೀವನ ಪರ್ಯಂತ ಅಂದರೆ ವರ್ಷದ 365 ದಿನವೂ ಅವನು ಕೋರ್ಟ್ಗೆ ಅಲಿಯುವಂಥ ಸಂದರ್ಭದಲ್ಲಿ ಆಗುತ್ತೆ, ಅಥವಾ ಕರ್ತವ್ಯ ನಿರ್ವಹಿಸೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಆತನಿಗೆ ರಕ್ಷಣೆ ಬೇಕಾಗಿರುತ್ತೆ ಅಂಥೇಳಿ CRPCಯ ಹಿಂದೆ ಇದ್ದಂಥ ಕಾಯ್ದೆ, CRPCಯ ಸೆಕ್ಷನ್ 197ರ ಅಡಿಯಲ್ಲಿ ಈ ಒಂದು ರಕ್ಷಣೆಯನ್ನು ಸರ್ಕಾರಿ ಅಧಿಕಾರಿಗೆ ನೀಡಲಾಗಿತ್ತು. ಈಗ BNSS ಹೊಸ ಕಾಯ್ದೆ ಬಂದಿದೆ. ಇದರ ಅಡಿಯಲ್ಲಿ ಸೆಕ್ಷನ್ 218, ಈ ಹಿಂದೆ ಇದ್ದಂಥ CRPCಯ ಸೆಕ್ಷನ್ 197 ಏನಿತ್ತು ಅದರ ರಕ್ಷಣೆಯನ್ನೇ BNSS ಕಾಯ್ದೆಯ ಸೆಕ್ಷನ್ 218ರ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗೆ ರಕ್ಷಣೆಯನ್ನು ನೀಡುವ ಉದ್ದೇಶಕ್ಕಾಗಿ ನೀಡಲಾಗಿದೆ. ಸೊ ಈ ಕಾಯ್ದೆ ಏನು ಹೇಳುತ್ತೆ ಅಂದರೆ CRPCಯ 197 ಆಗಿರ್ಬೋದು, BNSS ಕಾಯ್ದೆಯ ಸೆಕ್ಷನ್ 218 ಆಗಿರ್ಬೋದು, ಇದು ಹೇಳುವಂಥದ್ದು ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯೋ ಯಾವುದೇ ಒಂದು ಲೋಪದೋಷಗಳನ್ನು ಎಸಗಿದ್ರೆ ಅಂಥ ಸಂದರ್ಭದಲ್ಲಿ ಆತನ ಮೇಲಧಿಕಾರಿಯಿಂದ ಅನುಮತಿಯನ್ನು ಪಡ್ಕೊಂಡೇ ದಾವೆ ಹೂಡುವ ಪೂರ್ವದಲ್ಲೇ ಪಡ್ಕೊಂಡು ಕ್ರಿಮಿನಲ್ ಪ್ರಕರಣವನ್ನು ಹೂಡ್ಬೋದಾಗಿರುತ್ತೆ ಅಂಥೇಳಿ ಹೇಳುತ್ತೆ. ಅಂದರೆ ಇದರ ಅರ್ಥ ಅನುಮತಿ ಇಲ್ಲದೆ ಹೂಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ. ಸೊ ಒಂದು ವೇಳೆ ಆತ ಕ್ರಿಮಿನಲ್ ಅಪರಾಧವನ್ನು ಎಸಗಿದ್ದು ಆತನ ವಿರುದ್ಧ ಯಾವುದೇ ಒಂದು ಪ್ರಕರಣಗಳನ್ನು ದಾಖಲು ಮಾಡೋದಕ್ಕೆ ಅನುಮತಿಯನ್ನು ಮೇಲಧಿಕಾರಿ ಉದ್ದೇಶಪೂರ್ವಕವಾಗಿ ಕೊಡದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗಿರುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಆಗಿರುತ್ತೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಆತ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅಂದರೆ ಲೋಪದೋಷಗಳು ಉಂಟಾಗಿದ್ದರೆ, ತಪ್ಪುಗಳನ್ನು ಮಾಡಿದರೆ ಅಂಥ ಸಂದರ್ಭದಲ್ಲಿ ಅನುಮತಿ ಅವಶ್ಯಕತೆ ಇಲ್ಲ ಅಂಥೇಳಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಓಂ ಪ್ರಕಾಶ್ ಯಾದವ್ ವರ್ಸಸ್ ನಿರಂಜನ ಕುಮಾರ್ ಉಪಾಧ್ಯಾಯ, ಓಂ ಪ್ರಕಾಶ್ ಯಾದವ್ ವರ್ಸಸ್ ನಿರಂಜನ ಕುಮಾರ್ ಉಪಾಧ್ಯಾಯ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ತೀರ್ಪನ್ನು ನೀಡಿದೆ. ಈ ತೀರ್ಪಿಗೆ ಸಂಬಂಧಪಟ್ಟಂತೆ ವಿವರವಾದಂಥ ಅಂಶವನ್ನು ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ನೀಡಿದ್ದೇನೆ. ಆ ಈ ವಿಡಿಯೋನು ಕೂಡ ಕೊನೆಯಲ್ಲಿ ಸ್ಕ್ರೀನ್ ಮೇಲೆ ಬರೋ ರೀತಿಯಲ್ಲಿ ಮಾಡಿರ್ತೇವೆ. ಅದರ ಮೇಲೂ ಕೂಡ ಕ್ಲಿಕ್ ಮಾಡಿ ಆ ವಿಡಿಯೋನು ಕೂಡ ನೀವು ನೋಡ್ಬೋದಾಗಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಅಂದರೆ ಒಂದು ಪೊಲೀಸ್ ಅಧಿಕಾರಿಯು ತಾನು ಉದ್ದೇಶಪೂರ್ವಕವಾಗಿ ಆರೋಪಿಯನ್ನು ಬಂಧನದಲ್ಲಿಟ್ಕೊಳ್ಳೋವಂಥದ್ದು, ಆತ ಬಲವಂತವಾಗಿ ತನ್ನ ಒಪ್ಪಿಗೆ ನೀಡಿದ್ದೇನೆ ಅಂತೇಳಿ ಬರೆಸ್ಕೊಳ್ಳೋವಂಥದ್ದು, ಖಾಲಿ ಹಾಳೆಗೆ ಸಹಿಯನ್ನು ಮಾಡಿಸ್ಕೊಳ್ಳೋವಂಥದ್ದು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥದ್ದು, ಈ ರೀತಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಆತನ ಮೇಲಧಿಕಾರಿಯ ಅನುಮತಿ ಅವಶ್ಯಕತೆ ಇರೋದಿಲ್ಲ ಆತನ ವಿರುದ್ಧ ಕಾನೂನಿನ ಕ್ರಮವನ್ನು ಜರುಗಿಸೋದಕ್ಕೆ. ಸೊ ಹಾಗಾಗಿ ನೇರವಾಗಿ ಪ್ರಕರಣವನ್ನು ದಾಖಲು ಮಾಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಓಂ ಪ್ರಕಾಶ್ ಯಾದವ್ ಈ ಒಂದು ಪ್ರಕರಣದಲ್ಲಿ ಆದೇಶವನ್ನು ನೀಡಿದೆ.
ಇದರ ಒಂದು ಜಡ್ಜ್ಮೆಂಟನ್ನು ಕೂಡ ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬಿ ಎನ್ ಎಸ್ ಆ್ಯಕ್ಟ್ನ ಸೆಕ್ಷನ್ 218 ಕೂಡ ಈ ಒಂದು ರಕ್ಷಣೆಯನ್ನು ಸರ್ಕಾರಿ ಅಧಿಕಾರಿಗೆ ನೀಡಿರುತ್ತೆ. ಆದರೆ ಅನುಮತಿಯನ್ನು ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಈ ಅರ್ಜಿಯನ್ನು ಸಲ್ಲಿಸಿದ ನಂತರ ಮೇಲಧಿಕಾರಿ ಅನುಮತಿಯನ್ನು ನೀಡದೇ ಇದ್ದರೆ ಏನು ಮಾಡಬೇಕು ಅನ್ನುವ ಒಂದು ಪ್ರಶ್ನೆಗೆ ಈ ಒಂದು ಹೊಸ ಕಾಯ್ದೆಯಲ್ಲಿ 218 ಸಬ್ ಕ್ಲಾಸ್ ಬಿ ಇದರ ಅಡಿಯಲ್ಲಿ ಇದನ್ನು ಹೊಸದಾಗಿ ಸೇರಿಸಲಾಗಿದೆ. ಇದರ ಅಡಿಯಲ್ಲಿ 120 ದಿನಗಳ ಒಳಗೆ ಅನುಮತಿಯನ್ನು ನೀಡದೇ ಇದ್ದರೆ ಆತ ಅನುಮತಿಯನ್ನು ನೀಡಿದ್ದಾನೆ ಅಂಥೇಳಿ ಭಾವಿಸಿ ಈ ಒಂದು ಪ್ರಕರಣವನ್ನು ಕ್ರಿಮಿನಲ್ ಪ್ರಕರಣವನ್ನು ಆ ಅಧಿಕಾರಿಯ ಮೇಲೆ ಹೂಡ್ಬೋದು ಅಂಥೇಳಿ ಈ ಒಂದು ಹೊಸ ಕಾಯ್ದೆಯಲ್ಲಿ ಇದರ ಹೊಸ ಸೆಕ್ಷನನ್ನು ಆ್ಯಡ್ ಮಾಡಲಾಗಿದೆ. BNSSನ ಸೆಕ್ಷನ್ 218 ಸಬ್ ಕ್ಲಾಸ್ 1B ಇದರ ಅಡಿಯಲ್ಲಿ 120 ದಿನಗಳ ಒಳಗೆ ಕಾಯಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಿ. ಅಲ್ಲಿವರೆಗೂ ಕೊಡದೇ ಇದ್ದರೆ ಆಗ ಕೊಟ್ಟಿದ್ದಾರೆ ಅಂತೇಳಿ ಭಾವಿಸಿ ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಬೋದಾಗಿರುತ್ತೆ. ಸುಪ್ರೀಂ ಕೋರ್ಟ್ ಈ ಹಿಂದೆ ನಾನು ಹೇಳ್ದಂಗೆ ಓಂ ಪ್ರಕಾಶ್ ಯಾದವ್ ಪ್ರಕರಣದಲ್ಲಿ ಹೇಳ್ದಂಗೆ ಅವರು ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡುವಂಥದ್ದು, ಬಲವಂತವಾಗಿ ಹೇಳಿಕೆಯನ್ನು ಪಡ್ಕೊಳ್ಳೋಂಥದ್ದು, ಖಾಲಿ ಹಾಳೆಗೆ ಸಹಿಯನ್ನು ಮಾಡಿಸ್ಕೊಳ್ಳೋಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಡಿದರೆ ಅಂಥ ಸಂದರ್ಭದಲ್ಲಿ ಅನುಮತಿ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಸೊ ಇದನ್ನು ವಿಸ್ತೃತವಾಗಿ ಈ ಒಂದು ಪ್ರಕರಣವನ್ನು ನೋಡೋದಾದರೆ ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಖಾಲಿ ಹಾಳೆಗೆ ಸಹಿಯನ್ನು ಮಾಡಿಸ್ಕೊಳ್ಳೋದು, ಒತ್ತಾಯಕ್ಕೆ ಪೂರ್ವಕವಾಗಿ ಹೇಳಿಕೆಯನ್ನು ಪಡೆಯುವಂಥದ್ದು, ಆ ಒಂದು ವಿಷಯಕ್ಕೆ ಅಥವಾ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಅಧಿಕಾರಿಯೇ ಸೃಷ್ಟಿಯನ್ನು ಮಾಡಿಕೊಳ್ಳುವಂಥದ್ದು, ಇದು ಎಲ್ಲವೂ ಕೂಡ ಆತನ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಹೂಡೋದಕ್ಕೆ ಯಾವುದೇ ಅನುಮತಿ ಬೇಕಾಗಿಲ್ಲ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಹಾಗಾಗಿ ಅರ್ಜಿಯನ್ನು ಸಲ್ಲಿಸಿದ 120 ದಿನಗಳ ನಂತರ ಆತ ಪರ್ಮಿಷನ್ನ ಕೊಡಲಾಗಿದೆ ಅಂತ ಭಾವಿಸಿ ಕ್ರಿಮಿನಲ್ ಪ್ರಕರಣವನ್ನು ಹಾಕ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಹೊಸ ಕಾಯ್ದೆ ಏನಿದೆ BNSS ಸೆಕ್ಷನ್ 218 ಇದರ ಅಡಿಯಲ್ಲಿ ಮತ್ತು ಇದಕ್ಕೆ ಆ್ಯಡ್ ಮಾಡಿರುವಂಥ ಸೆಕ್ಷನ್ 1 ಸಬ್ ಕ್ಲಾಸ್ B ಇದೇನಿದೆ ಇದು ಉಪಯುಕ್ತವಾದಂಥ ಒಂದು ಸೆಕ್ಷನ್ ಆಗಿದೆ. ಸೊ ಹಾಗಾಗಿ ಈ ಕಾಯ್ದೆ ಅಡಿಯಲ್ಲಿ ರಕ್ಷಣೆಯನ್ನು ಅಧಿಕಾರಿ ಪಡ್ಕೊಂಡ್ರೂ ಕೂಡ ಕೆಲವೊಂದು ಕ್ರಿಮಿನಲ್ ಅಂಶಗಳನ್ನು ಒಳಗೊಂಡಂಥ ಸಂದರ್ಭದಲ್ಲಿ ಅನುಮತಿ ಅಗತ್ಯ ಇಲ್ಲ ಅನ್ನೋದನ್ನು ಈ ಒಂದು ಪ್ರಕರಣದಿಂದಲೂ ಕೂಡ ನೋಡ್ಬೋದಾಗಿರುತ್ತೆ.